ತೋಂಟದಾರ್ಯ ಮಠದ ಜಾತ್ರೆಯ ಅಂಗಡಿಗಳನ್ನು ತೆರವುಗೊಳಿಸುವ ವಿಚಾರವಾಗಿ ಶ್ರೀರಾಮ ಸೇನೆ ಹಾಗೂ ಕೆಲ ವ್ಯಾಪಾರಸ್ಥರಿಂದ ಇಂದು ಗದಗ್ ಬಂದ್ ಕರೆ ನೀಡಿದ್ದರು. ಆದರೆ ಬಂದ್ ಮಾಡದಂತೆ ಗದಗ್ ನಗರಾದ್ಯಂತ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ ಪ್ರತಿಬಂಧಕಾಜ್ಞೆ ಆದೇಶ ಜಾರಿಗೊಳಿಸಲಾಗಿದೆ. ತೋಂಟದಾರ್ಯ ಮಠದ ಸುತ್ತಲೂ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. ಎಸ್ಪಿ ಬಿಎಸ್ ನೇಮೇಗೌಡ ಹಾಗೂ ಅಧಿಕಾರಿಗಳು ಬೆಳಗ್ಗೆಯಿಂದ ಬಂದೋಬಸ್ತ್ ಪರಿಶೀಲನೆ ನಡೆಸಿದರು. ಗದಗ್, ಬೆಕ್ಕೇರಿ, ಅವಳಿ ನಗರದ ಪ್ರಮುಖ ಸರ್ಕಲ್ಗಳು, ತೋಂಟದಾರ್ಯ ಮಠ, ಮಠದ ಮಹಾದ್ವಾರ ಹಾಗೂ ಅಕ್ಕನ ಬಳಗ, ಮಠದ ಮಹಾದ್ವಾರ ಸೇರಿದಂತೆ ಅನೇಕ ಕಡೆಗಳಲ್ಲಿ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಬಂದೋಬಸ್ತ್ಗಾಗಿ 1 ಎಸ್ಪಿ, 1 ಎಎಸ್ಪಿ, 4 ಡಿವೈಎಸ್ಪಿ, 13 ಸಿಪಿಐ, 21 ಪಿಎಸ್ಐ, 2 ಕೆಎಸ್ಆರ್ಪಿ, 6 ಡಿಆರ್ ತುಕಡಿ ಸೇರಿ 200 ಜನ ಪೊಲೀಸ್ ಸಿಬ್ಬಂದಿಗಳು, 200 ಹೋಮ್ ಗಾರ್ಡ್ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ. ಬಂದ್ ಮಾಡದಂತೆ ಪ್ರತಿಬಂಧಕಾಜ್ಞೆ ಜಾರಿ ಮಾಡಿದ್ದರೂ ಕೆಲವರು ಪ್ರತಿಭಟನೆ ಮಾಡುವುದಾಗಿ ಹೇಳಿದ್ದರು. ಅಂತವರಿಂದ ಕಾನೂನು ಸುವ್ಯವಸ್ಥೆ ಹಾಳಾಗಬಾರದೆಂದು ಮುಂಜಾಗ್ರತಾ ಕ್ರಮವಾಗಿ ಹಲವರನ್ನ ವಶಕ್ಕೆ ಪಡೆಯಲಾಗಿದೆ. ಶ್ರೀರಾಮ ಸೇನೆ ಹಾಗೂ ಕೆಲವು ಸಂಘಟನೆ ಮುಖಂಡರನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ಗದಗ್ ಎಸ್ಪಿ ಬಿಎಸ್ ನೇಮೇಗೌಡ ಹೇಳಿದರು. ಅಂಗಡಿಗಳನ್ನು ತೆರವುಗೊಳಿಸಲೇಬೇಕು, ಕೂಡಲೇ ತೆರವುಗೊಳಿಸಲೇಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ವ್ಯಾಪಾರಕ್ಕೆ ಅವಕಾಶ ಇಲ್ಲವೇ ಇಲ್ಲ, ವ್ಯಾಪಾರಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶಂಭೋ ಹಿಂದ್ಮಾರು आवाज कोणाचा? श्रीराम सेनाचा. ताकद कोणाचा? श्रीराम सेनाचा. जय श्रीराम, जय श्रीराम, जय श्रीराम, जय श्रीराम. आवाज कोणाचा? श्रीराम सेनाचा. ताकद कोणाचा? ट्रेनिंग कंपनीಗೆ ಧಿಕ್ಕಾರ, ಧಿಕ್ಕಾರ. ಟ್ರೇನಿಂಗ್ ಕಂಪನಿಗೆ ಧಿಕ್ಕಾರ, ಧಿಕ್ಕಾರ. ಶ್ರೀರಾಮ್ ಸೇನಾಚಾರ.
ताकत कोणाचा ಹಿಂದ್ ಬಾರೋ ರೂಮ್ ಹಾಕೋಬೇಕ ತೋಟಗಾರರ ಮಟ್ಟದ ಏನು ತೋಟದ ಶ್ರೀರಾಮ್ ಸೇನೆ ಇವತ್ತು ಗದಗ ಬಂದ್ ಕರೆ ನೀಡಿದ್ದು ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳಿ ನಿಷೇಧದ ನಡುವೆ ಕೂಡ My boss, my hero, always happy.